ರಾಯಬಾಗ ತಾಲೂಕು ಆಸ್ಪತ್ರೆಗೆ ಕರವೇ ಕಾರ್ಯಕರ್ತರಿಂದ ಮೇಜರ್ ಸರ್ಜರಿ. ಇಲ್ಲಿವರೆಗೂ ರಾಯಬಾಗ ತಾಲೂಕು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಮೂಲ ಸೌಕರ್ಯ ಸಿಗದೆ ಬೇರೆ ತಾಲೂಕಿಗೆ ಹೋಗ್ತಾ ಇದ್ದ ಗರ್ಭಿಣಿಯರು, ವಯೋವೃದ್ಧರು, ಮಕ್ಕಳು ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಎಲ್ಲವನ್ನು ಗಮನಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಿರಂತರ ಹೋರಾಟ ಮಾಡಿ ಸೋನೋಗ್ರಫಿ, ಡೆಲಿವರಿ, ಸೀಸರ್, ವೈದ್ಯರ ಕೊರತೆ ಇವೆಲ್ಲವೂ ನಮ್ಮ ತಾಲೂಕು ಆಸ್ಪತ್ರೆಯಲ್ಲೇ ಆಗಬೇಕು ಎಂದು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ರಾಯಬಾಗ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಇರ್ಫಾನ್ ತಾಂಬೋಳಿ, ತಾಲೂಕಾ ಉಪಾಧ್ಯಕ್ಷರು ಮಾಂತೇಶ್ ದೊಡ್ಡಮನಿ, ತಾಲೂಕಾ ಉಪಾಧ್ಯಕ್ಷರು ಮೆಹಬೂಬ್ ತಾಂಬೋಳಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ರಂಜಾನ್ ನದಾಬ್, ಸಂಚಾಲಕರು ಮುಷೀನ್ ಅತ್ತಾರ್ ಹಾಗೂ ಮೇಕಳಿ ಘಟಕ ಅಧ್ಯಕ್ಷರು ಹನುಮಂತ ದಾಸರ್, ಮಾಡಗಲಿ ಘಟಕ ಅಧ್ಯಕ್ಷರು ಮುತ್ತಪ್ಪ ಯಾದವಾಡ್ ಹಾಗೂ ಫಿರೋಜ್ ನವಾಜ್, ಶರೀಫ್ ಡಾಂಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹೋರಾಟ ಮಾಡಿ ಬಡವರಿಗೆ ಮೂಲ ಸೌಕರ್ಯ ಒದಗಿಸಿಕೊಟ್ಟಿದ್ದಾರೆ. ನಮಸ್ಕಾರ. ಇವತ್ತು ನಾವು ಇರ್ಫಾನ್ ರಶೀದ್ ತಾಂಬೋಳಿ, ಶಿವರಾಮೇಗೌಡ ಬಣ, ರಾಯಬಾಗ ತಾಲೂಕು ಅಧ್ಯಕ್ಷರು. ರಾಯಬಾಗ ನಗರದಲ್ಲಿ ಸುಮಾರು 29,000 ಜನಸಂಖ್ಯೆ ಇರುವಂಥ ನಮ್ಮ ನಗರ. ಆದರೆ ರಾಯಬಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 50ರಿಂದ 100 ಬೆಡ್ಗಳು ಇರುವಂಥ ಸಾರ್ವಜನಿಕ ಆಸ್ಪತ್ರೆ. ಇಲ್ಲಿ ಹಲವಾರು ವರ್ಷ ಆಯಿತು, ಕನಿಷ್ಠ 5-6 ವರ್ಷ ಆಯಿತು. ಇಲ್ಲಿ ಯಾವುದೇ ಥರ ಗೈನಲಾಜಿಕ್ ಡಾಕ್ಟರ್ಗಳನ್ನು ಇಲ್ಲಾಗಿದ್ದರು, ವೈದ್ಯರು ಇಲ್ಲಾಗಿದ್ದರು. ಯಾವುದೂ ಚೆಕಪ್ ಮಾಡೋದಾಗಲಿ, ಡೆಲಿವರಿ ಮಾಡೋದಾಗಲಿ, ಸೋನೋಗ್ರಾಫ್ ಮಾಡೋದಾಗಲಿ. ಅದರ ಜೊತೆ ರಾಯಬಾಗನಲ್ಲಿ ಸ್ಕ್ಯಾನಿಂಗ್ ಮಾಡೋ ಮಷೀನ 2 ವರ್ಷ ಆಯಿತು ಬಂದು, ಆದರೆ ಯಾರೂ ಗೈನಲಾಜಿಕ್ ಇಲ್ಲೇ ಬರಲ್ಲ ಕಾರಣ ಹಲವಾರು ಜನರಿಗೆ ತೊಂದರೆ ಆಗುತ್ತಿತ್ತು. ಅದ ಕಾರಣ ಹೊರಗಡೆ ಹೋಗಿ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ 2,000, 3,000 ಈ ಥರ ದುಡ್ಡುಗಳನ್ನು ಕೊಟ್ಟು ಸ್ಕ್ಯಾನಿಂಗ, ಸೋನೋಗ್ರಾಫನ್ನು ಮಾಡ್ಕೊಂಡು ಬಂದಿದ್ದರು. ಆದರೆ ಈ ವಿಷಯ ನಮಗೆ ಗಮನಕ್ಕೆ ಬಂದಾಗ ನಾವು ರಕ್ಷಣಾ ವೇದಿಕೆಯವರು ಟೀಮ್ ಹಾಸ್ಪಿಟಲ್ಗೆ ನಾವು ವಿಸಿಟ್ ಮಾಡಿದಾಗ ಈ ಎಲ್ಲ ವಿಷಯ ಗೊತ್ತಾಯಿತು. ಆ ನಂತರ ನಾವು ನಮ್ಮ ರಾಯಬಾಗನ ಗೌರವಾದಂಥ ಶಿವರಾಜಣ್ಣ ಪಾಟೀಲ್ ಅವರು ಈ ಗಮನಕ್ಕೆ ಮಾತನಾಡಿದ್ದೀವಿ. ಶಿವರಾಜಣ್ಣ ಪಾಟೀಲ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ DHO ಅವರಿಗೆ ಫೋನ್ ಮುಖಾಂತರ ಹೇಳಿ ನಮಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಅದು ಕೆಲಸನೂ ಆಗುತ್ತೆ ಅಂತ ಹೇಳಿದಾಗ ನಾವು ನನ್ನ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಆದಂಥ ವಾಜಿದ್ ಹಿರಿಗೋಡಿ ಅವ್ರ ಜೊತೆ ಕೂಡಿ ಚರ್ಚೆ ಮಾಡಿ ನಂತರ ಎಲ್ಲರೂ ರಾಯಬಾಗ ನನ್ನ ತಾಲೂಕಾ ಟೀಮ್ ಹಾಗೂ ಜಿಲ್ಲಾ ಕಮಿಟಿ ಕೂಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ DHO ಅವರುಗಳಿಗೆ ಮೊನ್ನೆ ಸುಮಾರು 4ನೇ ತಾರೀಕಿಗೆ ಮನವಿಯನ್ನು ಕೊಡಲಾಯಿತು. ಅವರು ನಮಗೂ ಭರವಸೆಯನ್ನು ಕೊಟ್ಟರು, 8 ದಿವಸದೊಳಗೆ ನಾವು ಆರ್ಡ್ರನ್ನು ಮಾಡ್ತೀವಿ ಅಂತ. ಇವಾಗ ನಾವು ಬಂದು 3ರಿಂದ 4 ದಿವಸ ಆಯಿತು. ಆಮೇಲೆ ನಿನ್ನೆ ನಮಗೆ ಫೋನ್ ಮುಖಾಂತರ ಹೇಳಿದರು, ನೀವು ರಕ್ಷಣಾ ವೇದಿಕೆ ವತಿಯಿಂದ ಹೋಗಿ ಕೊಡೋದಕ್ಕೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯಕರು ಆರ್ಡರನ್ನು ಮಾಡಲಾಗಿದೆ ಅಂತ.